ಎಲ್ರಿಗೂ ನಮಸ್ಕಾರ. ಬೇಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪಿಡಿಒ ಹುದ್ದೆಗಳು ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೆಪಿಎಸ್ಸಿ ಅಧಿಕೃತವಾದ ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, kpscjunction.in, ಹಾಗೂ ಟೆಲಿಗ್ರಾಮ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಈ ಪರೀಕ್ಷೆಗೆ ಸಂಬಂಧಪಟ್ಟ ಕ್ಷಣದ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಅಧಿಸೂಚನೆಯನ್ನ ನೋಡಬಹುದು. ನೀವು ಈ ರೀತಿ ಇದೆ. ಕರ್ನಾಟಕ ಲೋಕಸೇವಾ ಆಯೋಗ 15/3/2024 ಪ್ರಕಟ ಮಾಡಿರ್ತಕ್ಕಂಥ ನೋಡಿ, ಒಟ್ಟು ಉಳಿಕೆ ಮೂಲದ ವೃಂದಗಳು 150 ಗ್ರೂಪ್ ಸಿ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆದಿದ್ದಾರೆ. ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಹುದ್ದೆಯ ಹೆಸರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ. ಒಟ್ಟು ಹುದ್ದೆಗಳ ಸಂಖ್ಯೆ 150. ಇದು ಗ್ರೂಪ್ ಸಿ ಯಲ್ಲಿ ಬರುತ್ತೆ. ಗ್ರೂಪ್ ಸಿ ಉಳಿಕೆ ವೃತ್ತದಲ್ಲಿ ಬರುತ್ತೆ. ವೇತನ ಶ್ರೇಣಿ 37,900 ರೂಪಾಯಿಂದ 70,850 ರೂಪಾಯಿ ತನಕ ಇರುತ್ತೆ. ಯಾವಾಗಿಂದ ಅರ್ಜಿ ಹಾಕ್ಬೋದು? ಅರ್ಜಿ ಹಾಕೋದಕ್ಕೆ ಪ್ರಮುಖವಾದ ದಿನಾಂಕಗಳು ಏಪ್ರಿಲ್ 15ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಮೇ 15ರವರೆಗೆ ನೀವು ಅರ್ಜಿಗಳನ್ನ ಹಾಕ್ಬೋದು. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನ ತದನಂತರ ಕೆಪಿಎಸ್ಸಿ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿರ್ಲಿ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುತ್ತೆ. ಪಿಡಿಒ ಅನ್ನೋದು ಅದರ ಹುದ್ದೆಯ ಪದನಾಮ. 150 ಹುದ್ದೆಗಳಿದೆ. ಗ್ರೂಪ್ ಸಿ ಅಲ್ಲಿ ಬರುತ್ತೆ. ಇದು ವೇತನ ಶ್ರೇಣಿ ಇಷ್ಟಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮುಂದಿನ ತಿಂಗಳು ಏಪ್ರಿಲ್ 15, ಮೇ 15ರಂದು ಕೊನೆ ದಿನಾಂಕ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಯಾರು ಅರ್ಜಿ ಹಾಕ್ಬೋದು? ಭಾರತದ ಕಾನೂನಿನ ಅನ್ವಯ ಸ್ಥಾಪಿತವಾದ ಅಂಗೀಕೃತ ವಿವಿಯಿಂದ ಯಾರ್ಯಾರು ಪದವಿಯನ್ನ ಪಡೆದಿರ್ತಾರೋ, ಜಸ್ಟ್ ಪಾಸ್ ಆಗಿದ್ರು ಸಹ ಪದವಿಯನ್ನ ಪಡೆದಿರ್ತಾರೋ ಅವರೆಲ್ಲ ಅರ್ಜಿಗಳನ್ನ ಹಾಕ್ಬೋದು. ಸೊ ಇಲ್ಲಿ ನೀವು ಗಮನಿಸ್ಕೋಬಹುದು, ಭಾರತದ ಕಾನೂನಿನ ಅನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು. ಸೊ ಡಿಗ್ರಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಅರ್ಜಿಗಳನ್ನ ಈ ಒಂದು ಹುದ್ದೆಗಳಿಗೆ ಹಾಕ್ಬೋದಾಗಿರ್ತದೆ. ನೆಕ್ಸ್ಟ್ ಶುಲ್ಕ ನೋಡಿ, ಸಾಮಾನ್ಯ ಅರ್ಹತೆ ಇದ್ರೆ ನೀವು ಜಿಎಂ ಕ್ಯಾಟಗರಿಯಲ್ಲಿ ಬಂದ್ರೆ, ಜನರಲ್ ಮೆರಿಟ್ ಅಲ್ಲಿ ಇದ್ರೆ 600 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಾದ್ರೆ 300 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಮಾಜಿ ಸೈನಿಕ ಅಭ್ಯರ್ಥಿ ಆದ್ರೆ 50 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. SC ST ಪ್ರವರ್ಗ 1 ಮತ್ತು ಅಂಗವೈಕಲ್ಯತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳಾದ್ರೆ ಯಾವುದೇ ಶುಲ್ಕವನ್ನ ಕಟ್ಟುವ ಅವಶ್ಯಕತೆ ಇಲ್ಲ. ಶುಲ್ಕದಿಂದ ವಿನಾಯಿತಿ ನಿಮಗೆ ಕಂಡು ಬರುತ್ತೆ. ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಬೇಕು. ಒಮ್ಮೆ ಶುಲ್ಕವನ್ನ ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ ಪರೀಕ್ಷೆ ಅಥವಾ ನೇಮಕಾತಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನ ತಿರಸ್ಕಾರ ಮಾಡಲಾಗುತ್ತೆ. ಒಂದು ಪಕ್ಷ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಫೈನಲ್ ಸ್ಟೆಪ್ ಆದಂತ ಪೇಮೆಂಟ್ ಅನ್ನ, ಚಾನಲ್ ಪೇಮೆಂಟ್ ಅನ್ನ ಮಾಡಲಿಲ್ಲ ಅಂದ್ರೆ, ಈ ಶುಲ್ಕ ಪಾವತಿ ಮಾಡಲಿಲ್ಲ ಅಂದ್ರೆ ನೀವು ಅರ್ಜಿ ಹಾಕಿರೋ ನಿಮ್ಮ ಅರ್ಜಿಯನ್ನ ಊರ್ಜಿತಗೊಳಿಸೋದಿಲ್ಲ, ಅದನ್ನ ತಿರಸ್ಕಾರ ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ. ಇನ್ನು ವಯೋಮಿತಿ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅವರಾದ್ರೆ 35 ವರ್ಷ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಾದ್ರೆ 38. SC ST ಪ್ರವರ್ಗ 1 ಅಭ್ಯರ್ಥಿಗಳಾದ್ರೆ 40 ವರ್ಷಗಳ ಗರಿಷ್ಠ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಇನ್ನು ಹೆಚ್ಚಿನ ವಯೋಮಿತಿ ಅರ್ಹತೆಗಳು ಮಾಜಿ ಸೈನಿಕ ಅಭ್ಯರ್ಥಿಗಳು, NCC ಇವ್ರುಗಳು ಬೇಕಾದ್ರೆ ಈ ಒಂದು ಕಾಲಮ್ ಅಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋತಾರೆ? ಮೊದಲನೇದಾಗಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಕರ್ನಾಟಕದ ನಾಗರಿಕ ಸೇವಾ ನಿಯಮಗಳು 2021ರ ಉಪನಿಯಮ 7ರನ್ವಯ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇರುತ್ತೆ. ಸದರಿ ಪರೀಕ್ಷೆಗೆ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯ ಅಂಕಗಳನ್ನ ಪಡೆದೇ ಹೋದ್ರೆ ಅವರನ್ನ ಮುಂದಿನ ಹಂತಕ್ಕೆ ಆಯ್ಕೆ ಮಾಡೋದಿಲ್ಲ. ಈ ಪರೀಕ್ಷೆ ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆಯನ್ನು ಪಡೆಯೋದಕ್ಕೆ ಕನಿಷ್ಠ 50 ಅಂಕಗಳನ್ನ ಪಡ್ಕೊಳ್ಳೇಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಮಾನದಂಡವನ್ನಾಗಿ ಇಟ್ಕೊಂಡು ಸಿದ್ಧಪಡಿಸಲಾಗುತ್ತೆ. ನೀವು SSLC ಎಕ್ಸಾಮ್ ಬರೆದಿರ್ತಾರಲ್ಲ, ಅದೇ ರೀತಿ ಪೇಪರ್ ಅನ್ನ ನಿಮ್ಗೆ 150 ಅಂಕಗಳಿಗೆ ಕೊಡ್ತಾರೆ. ಅದರಲ್ಲಿ 50 ಅಂಕಗಳನ್ನ ತೆಗೆದುಕೊಡ್ಬೇಕು. ಈ 150 ಅಂಕಗಳ ಪರೀಕ್ಷೆ ಇರುತ್ತೆ. ಇದು ನಿಮ್ಮ ಸೆಲೆಕ್ಷನ್ ಲಿಸ್ಟ್ಗೆ ಬರೋದಿಲ್ಲ. ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಈಗ 150 ಅಂಕಗಳ ಈ ಪರೀಕ್ಷೆಯಲ್ಲಿ 50 ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ನೀವು ವಿಫಲವಾದ್ರೆ
ಸ್ಪರ್ಧಾತ್ಮಕ ಪರೀಕ್ಷೆಯ ಎರಡನೇ ಪತ್ರಿಕೆ ನಮ್ದೇನಿದೆ, ಮೇನ್ ಪೇಪರ್ ಏನಿದೆ GK ಪೇಪರ್ ಮತ್ತು ಕಮ್ಯುನಿಕೇಶನ್ ಪೇಪರ್, ಅದನ್ನ ಬರೆಯೋದಕ್ಕೆ ನೀವು ಅರ್ಹರಾಗಿರೋದಿಲ್ಲ ಅಥವಾ ಅದರಲ್ಲಿ ಬರುವಂತ ಅಂಕಗಳನ್ನ ಅವರು ಪರಿಗಣಿಸೋದಿಲ್ಲ. ಇದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 22 ಉಪನಿಯಮ 5D ರಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35 ಅಂಕಗಳನ್ನ ಗಳಿಸುವುದು ಕಡ್ಡಾಯ. ಸ್ಪರ್ಧಾತ್ಮಕ ಪರೀಕ್ಷಾ ಪತ್ರಿಕೆಗಳು 100 ಅಂಕಗಳ GK ಪೇಪರ್ ಮತ್ತು 100 ಅಂಕಗಳ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಈ ಎರಡು ಪತ್ರಿಕೆಗಳಲ್ಲಿಂದ ನೀವು 35 ಅಂಕಗಳನ್ನ ಗಳಿಸಬೇಕಾಗತ್ತೆ. GK ಪೇಪರ್ 35 ಇರಬೇಕು ಮತ್ತು ಕಮ್ಯುನಿಕೇಶನ್ ಪೇಪರ್ 35 ಇದ್ರೆ ಮಾತ್ರ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತಾರೆ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಬೇಕು, 150ಕ್ಕೆ 50 ತಗೊಂಡು ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಆದ್ರೆ ಆ ಪರೀಕ್ಷೆಯ ಪ್ರೋಸೆಸ್ ಅಲ್ಲಿ ಮುಗಿಯಿತು, ಅದನ್ನ ಮುಂದೆ ಕನ್ಸಿಡರ್ ಮಾಡೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡರಲ್ಲೂ ಕೂಡ ಮಿನಿಮಮ್ ಮಾರ್ಕ್ಸ್ ಅನ್ನ, ಅಂದ್ರೆ ನೀವು ಕಾಲೇಜುಗಳಲ್ಲಿ ಯಾವ ರೀತಿ ಪ್ರಕ್ರಿಯೆ ನೋಡಿರ್ತಾರೆ, ಜಸ್ಟ್ ಪಾಸ್ ಆಗ್ಬೇಕು ಅಂತ ಹೇಳಿರ್ತಾರಲ್ಲ, ಆ ಪ್ರಕ್ರಿಯೆ ರೀತಿಯಲ್ಲೇ 35% ಅಂಕಗಳನ್ನ ಪಡೆಯೋದು ಕಡ್ಡಾಯ ಅಂತ ಅವರು ಹೇಳಿರ್ತಾರೆ. ಇದಿಷ್ಟು ಇಲ್ಲಿಯ ಮಾಹಿತಿಗಳಾಗಿರುತ್ತೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ 29/11/2022 ರಂದು ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನ ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುತ್ತೆ. ನೋಡಿ, ಒಂದು ಡೇಟ್ ಅನ್ನ ಮಾನದಂಡ ಇಟ್ಕೊಳ್ಳಿ, 29/11/2022. ಅದರ ನಂತರ ಯಾರ್ಯಾರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರ್ತಿದ್ದೀರಾ, ಬರೆದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ರೆ ಅವರು ಮತ್ತೆ ಈ ಪರೀಕ್ಷೆಯನ್ನ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಅವರು ಅದೇ ಫಲಿತಾಂಶವನ್ನ ಈ ಅಧಿಸೂಚನೆಗೆ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ KPSCಯ ಸಿಲೆಬಸ್ ಅನ್ನೋ ಒಂದು ವೆಬ್ಸೈಟ್ kpsc.kr.net, ಅಲ್ಲಿಗೆ ಹೋಗ್ಬಿಟ್ಟು ಸಿಲೆಬಸ್ ಅಂತ ನಿಮ್ಗೆ ಲಿಂಕ್ ಇರುತ್ತೆ, ಅದನ್ನ ನೀವು ಹೋಗಿ ಓಪನ್ ಮಾಡೋದ್ರಲ್ಲಿ ಸಿಲೆಬಸ್ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ನಿಮಗೆ ಸಿಲೆಬಸ್ ನೋಟಿಫಿಕೇಶನ್ ಎಲ್ಲಾನು ಕೂಡ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ? ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ. ಗ್ರೂಪ್ C ವೃಂದದ ಪರೀಕ್ಷೆ ಆಗಿರೋದ್ರಿಂದ 100 ಅಂಕಗಳ ಲಿಖಿತ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, MCQ ಮಾದರಿಯ ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು. 2 ಪತ್ರಿಕೆಗಳಿಗೂ ಕೂಡ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪತ್ರಿಕೆ 1 ನಮ್ಮ GK ಪೇಪರ್ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ, ಪತ್ರಿಕೆ 2 ಸಂವಹನ ಪತ್ರಿಕೆ. ಸೊ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ನೋಡೋಣ. ಪಠ್ಯಕ್ರಮ ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳು, 1.5 ಗಂಟೆ ಕಾಲಾವಕಾಶ. ಪತ್ರಿಕೆ 2 ಸಂವಹನ 100 ಅಂಕಗಳು, 2 ಗಂಟೆ ಕಾಲಾವಕಾಶ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು, ಕಂಪ್ಯೂಟರ್. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ಗೆ 35 ಅಂಕಗಳು. ಇದರಲ್ಲಿ ಸಾಮಾನ್ಯ ಕನ್ನಡ ಅಂದ್ರೆ ಕನ್ನಡದ ವ್ಯಾಕರಣ ಮತ್ತು ಕನ್ನಡದ ಸಾಹಿತ್ಯದ ಬಗ್ಗೆ ಇರುತ್ತೆ. ಸಾಮಾನ್ಯ ಇಂಗ್ಲಿಷಲ್ಲೂ ಅಷ್ಟೇ ಇಂಗ್ಲಿಷ್ನ ಸಾಹಿತ್ಯ ಮತ್ತು ಇಂಗ್ಲಿಷ್ನ ವ್ಯಾಕರಣದ ಬಗ್ಗೆ ಇರುತ್ತೆ, 35 ಅಂಕಗಳು. ಇನ್ನು ಕಂಪ್ಯೂಟರ್ ಜ್ಞಾನ 30 ಅಂಕಗಳಿಗೆ ಇರ್ತದೆ. ಇದು ಪತ್ರಿಕೆ 2. ಪತ್ರಿಕೆ 1ರಲ್ಲಿ ಮೊದಲಿನಿಂದ ನೋಡಿ A ಇಂದ ಇಲ್ಲಿ ತನಕ ಇರ್ತಕ್ಕಂಥ ಎಲ್ಲಾ ವಿಷಯಗಳು ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಇರುತ್ತೆ. ಇಲ್ಲಿವರೆಗೆ ಇರ್ತಕ್ಕಂಥ ಎಲ್ಲಾ ವಿಷಯಗಳು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಇರುತ್ತೆ. ಇಲ್ಲಿಂದ ಮುಂದೆ ನೋಡಿ, ಇಲ್ಲಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಯ ವಿಷಯಗಳಿವೆಯಲ್ಲ, ಹಾಗೂ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ನೋಡಿ ಈ ಪರ್ಟಿಕ್ಯುಲರ್ ವಿಷಯಗಳು ಈ ಎಕ್ಸಾಮ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕಾಗತ್ತೆ. ಸಿಲೆಬಸ್ ಅನ್ನ ಮತ್ತು ಪಠ್ಯಕ್ರಮವನ್ನ, ಸಿಲೆಬಸ್ ಇರ್ಬೋದು, ಇದರ ನೋಟಿಫಿಕೇಶನ್ ಇರ್ಬೋದು, ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದಾಗಿರುತ್ತೆ. ಸಿಲೆಬಸ್ ಅನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಗ್ರೂಪ್ ಸಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ರೀತಿ ಅದರ ಸಿಲೆಬಸ್ ಇರುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಇದೆ, ಜನರಲ್ ಸೈನ್ಸ್ ಇದೆ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು. ಇನ್ನು ಇತಿಹಾಸ, ಭೂಗೋಳ,
ಅರ್ಥಶಾಸ್ತ್ರ ಎಲ್ಲವನ್ನ ಓದ್ಕೋಬೇಕು. ಕರ್ನಾಟಕ ರಿಲೇಟೆಡ್ ಆಗಿ ಜಾಸ್ತಿ ಓದ್ಕೋಬೇಕು, ಅದು ಇಂಪಾರ್ಟೆಂಟ್. ಇನ್ನು ಕೊನೆಯಲ್ಲಿರ್ತಕ್ಕಂಥ ಈ ಪ್ರಮುಖ 4-5 ಅಂಶಗಳೇನಿವೆ ಇವುಗಳನ್ನ ಕಂಪಲ್ಸರಿ ನೀವು ಓದ್ಲೇಬೇಕಾಗತ್ತೆ. ಇವುಗಳನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಡಿ, ಕ್ವಾಲಿಫೈ ಆಗೋದಿಲ್ಲ, ನೀವು ಎಕ್ಸಾಮ್ ನ ಪಾಸ್ ಮಾಡೋಕ್ಕಾಗೋದಿಲ್ಲ. ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳಾಗಿರ್ತವೆ. ಮೇಲಿರ್ತಕ್ಕಂಥ ಈ ಒಂದು ಎ ಇಂದ ಇಷ್ಟು ವಿಷಯಗಳೇನಿವೆ ಇವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಇರ್ತವೆ. KPSC ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಇರ್ತವೆ. ಸೊ ಹಾಗಾಗಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೆನಪಿರ್ಲಿ, ಮೊದಲನೇ ಪತ್ರಿಕೆ 1.5 ಗಂಟೆ ಕಾಲಾವಕಾಶ ಇರುತ್ತೆ, ಎರಡನೇ ಪತ್ರಿಕೆಗೆ 2 ಗಂಟೆ ಕಾಲಾವಕಾಶ ಇರುತ್ತೆ. ಮೊದಲನೇ ಪತ್ರಿಕೆಗೆ 100 ಅಂಕಗಳು, ಎರಡನೇ ಪತ್ರಿಕೆಗೂ 100 ಅಂಕಗಳು, ಎರಡು ಪತ್ರಿಕೆಗಳಲ್ಲೂ 35 ಅಂಕಗಳನ್ನ ಪಡಿಲೇಬೇಕು ಫೈನಲ್ ಲಿಸ್ಟ್ ಬರೋದಕ್ಕೆ. ಓಕೆ, ಇದು ಕ್ವಾಲಿಫೈಯಿಂಗ್ ಕಟ್ ಆಫ್ ಇಟ್ಬಿಟ್ಟಿದ್ದಾರೆ, 35 ತಗೊಳ್ಳೇಬೇಕು ನೀವು. ಆಮೇಲೆ 1/4 ನೆಗೆಟಿವ್ ಮಾರ್ಕಿಂಗ್ ಇದೆ, ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕವನ್ನ ಕಳೀತಾರೆ. ಇಷ್ಟು ಮಾಹಿತಿಗಳು ಈ PDO ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು, ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಹಂಚ್ಕೋತೀನಿ. ಇನ್ನು ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ವಿಡಿಯೋಸ್ ಕೊಡ್ಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು, ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದ.